ಬಿದ್ದಿರುವ ಅಂಗನವಾಡಿ ಕೇಂದ್ರದಲ್ಲಿಯೇ ಮಕ್ಕಳಿಗೆ ಆಟ ಪಾಠ. ಹೊಸ ಕಟ್ಟಡ ಕಾಮಗಾರಿ ಮುಗಿದು ತಿಂಗಳೇ ಕಳೆದಿದ್ರೂ ಉದ್ಘಾಟನೆ ಇಲ್ಲ. ವರದಿ ಮಾಡಲು ಹೋದ ಪ್ರಜಾಶಕ್ತಿ ವರದಿಗಾರನಿಗೆ ಸಿಬ್ಬಂದಿಯಿಂದ ಧಮಕಿ. ಸ್ಕೂಲ್ ಬಿಲ್ಡಿಂಗ್ ನೀವು ಪರ್ಮಿಷನ್ ತಗೊಂಡ ಇಲ್ಲ ಹಂಗೆ ಅಲ್ಲಕ್ಕ, ನಾವು ವಿಡಿಯೋ ಮಾಡಿ CDP ಹತ್ರ ಮಾತಾಡಲ್ಲ ಫೋನ್ ಮಾಡಿ, ಇದು ಯಾಕೆ ವಿಡಿಯೋ ಈಗ ನಾವು ವಿಡಿಯೋ ಮಾಡಂಗಿಲ್ವಾ ಇಲ್ಲಿ? ಎಸ್ ವೀಕ್ಷಕರೇ, ಜಿಲ್ಲಾದ್ಯಂತ ಬಹುತೇಕ ಅಂಗನವಾಡಿ ಕೇಂದ್ರಗಳು ಅಧ್ವಾನ ಎದ್ದು ಹೋಗಿವೆ. ಪಾಳು ಬಿದ್ದಿರುವ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಈತ ಏನು ಅರಿಯದ ಪುಟಾಣಿ ಮಕ್ಕಳು ಜೀವ ಭಯದಲ್ಲಿಯೇ ಕೂರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ತಾಲೂಕುಗಳಲ್ಲಿ ಹೊಸ ಅಂಗನವಾಡಿ ಕೇಂದ್ರದ ಕಾಮಗಾರಿ ಮುಗಿದು ತಿಂಗಳುಗಳು ಕಳೆದರೂ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಮತ್ತೆ ಕೆಲವು ತಾಲೂಕಿನಲ್ಲಿ ಇಂದಿಗೂ ಬಾಡಿಗೆ ಮನೆಯಲ್ಲಿಯೇ ಅಂಗನವಾಡಿ ಕೇಂದ್ರವನ್ನ ನಡೆಸುತ್ತಿದ್ದಾರೆ. ಮತ್ತೆ ಕೆಲವು ತಾಲೂಕುಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬೋರ್ಡ್ಗಳೇ ಇಲ್ಲ. ಇಂತಹ ದುಸ್ಥಿತಿಯಲ್ಲಿಯೇ ಮಕ್ಕಳು ಕೂತು ಪಾಠ ಕೇಳ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆಯಂತ ಇಲ್ಲ. ಈ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸ್ತಾ ಇದೆ. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲ್ಲಿಗೆರೆ ಹೋಬಳಿ ಕಾನಕೆರೆ ಗ್ರಾಮದ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಹೇಳತೀರದಾಗಿದೆ. ಹೌದು, ಕಾನಕೆರೆ ಗ್ರಾಮದ ಅಂಗನವಾಡಿ ಕೇಂದ್ರ ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿದೆ. ಇಂತಹ ಅಂಗನವಾಡಿ ಕೇಂದ್ರದಲ್ಲಿಯೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹೊಸ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿಲ್ಲ. ಹೊಸ ಕಟ್ಟಡದ ಕಾಮಗಾರಿ ಮುಗಿದು ತಿಂಗಳುಗಳು ಕಳೀತಾ ಇವೆ. ಆದರೂ ಇಂದಿಗೂ ಅದನ್ನ ಉದ್ಘಾಟಿಸಿಲ್ವಂತೆ. ಈ ಕುರಿತು ಗ್ರಾಮಸ್ಥರು ಎಷ್ಟೇ ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕ್ಯಾರೆಯಂತಿಲ್ವಂತೆ. ಈತ ಪಾಳು ಬಿದ್ದಿರುವ ಅಂಗನವಾಡಿ ಕೇಂದ್ರದಲ್ಲಿಯೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಇನ್ನು ಈ ಅಂಗನವಾಡಿ ಅವ್ಯವಸ್ಥೆಯ ಬಗ್ಗೆ ನಮ್ಮ ಪ್ರಜಾಶಕ್ತಿ ಟಿವಿ ವರದಿಗಾರ ಸುದ್ದಿಯನ್ನ ಮಾಡಲು ತೆರಳಿದ್ರು. ಈ ವೇಳೆ ಸುದ್ದಿ ಮಾಡದಂತೆ ಧಮಕಿ ಹಾಕಿದ್ದಾರೆ. ನಿಮ್ಮ ಬಳಿ ಪರ್ಮಿಷನ್ ಇದೆಯೇ? ನಮ್ಮ ಮೇಡಂ ಕೇಳಿ ವಿಡಿಯೋ ಮಾಡಿ ಎಂತಾರೆ ಅಲ್ಲಿನ ಸಿಬ್ಬಂದಿ. ಇಲ್ಲ ಪ್ರಾಬ್ಲಮ್ ಅಲ್ಲ, ಅದರಲ್ಲೇ ತಪ್ಪಿದೆ ನಾವು ಕೇಳಿದ್ರೆ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅದು ಯಾಕೆ ಸುಮ್ಮನೆ ಏನಕ್ಕೆ ಇದು? ಅಲ್ಲ ಹಂಗ ಆಯ್ತು, ನೀವು ಹಾಕೊಳ್ಳಿ, ನಾವು ಯೂಸ್ ಮಾಡಕ್ಕಲ್ಲ, ನಮಗೆ ಬೇಕಿದ್ದು ವಿಡಿಯೋ, ಅದಕ್ಕೆ ಮಾಡ್ಕೊಂತೀವಿ. ಪರ್ಮಿಷನ್ ಇದೆ, ಸ್ಕೂಲ್ ಮೇಡಮ್ ಹತ್ರ ಕೇಳಿ ಪರ್ಮಿಷನ್ ತಗೊಳ್ಳಿ. ಸ್ಕೂಲ್ ಬಿಲ್ಡಿಂಗ್ ಇದೆ, ಸ್ಕೂಲ್ ಬಿಲ್ಡಿಂಗ್ ನೀವು ಪರ್ಮಿಷನ್ ತಗೊಂಡ ಇಲ್ಲ ಹಂಗೆ ಪರ್ಮಿಷನ್ ತಗೊಂಡು ನಾವು ಮಾಡಿರೋದು ಅವ್ರ ಹತ್ರ. ಅಲ್ಲಕ್ಕ, ನಾವು ವಿಡಿಯೋ ಮಾಡಿ CDP ಹತ್ರ ಮಾತಾಡಲ್ಲ ಫೋನ್ ಮಾಡಿ, ಇದು ಯಾಕೆ ವಿಡಿಯೋ ಈಗ ನಾವು ವಿಡಿಯೋ ಮಾಡಂಗಿಲ್ವಾ ಇಲ್ಲಿ? ಈತ ಅಂಗನವಾಡಿ ಕೇಂದ್ರದ ಕುರಿತು ಸ್ಥಳೀಯರೊಬ್ಬರು ಹೇಳಿದ ಹೀಗೆ: ಅಂಗನವಾಡಿ ಇಲ್ಲ ಅಂತ ಹೊಸ ಕಟ್ಟಡ ಕಟ್ಟಿದ್ದಾರೆ, ಆದ್ರೂ ಅದನ್ನ ಇಂದಿಗೂ ಉದ್ಘಾಟನೆ ಮಾಡಿಲ್ಲ. ವಿಡಿಯೋ ಮಾಡೋ ಆಗಿಲ್ಲ ಅಂತ ಹೇಳೋ ತಪ್ಪು. ಅವರಿಗೆ ಕಾನೂನು ಗೊತ್ತಿಲ್ಲ ಅನ್ಸುತ್ತೆ. ಅವಘಡ ಸಂಭವಿಸುವ ಮುನ್ನ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಬೇಕಾಗಿದೆ ಎಂದಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲೆಲ್ಲೂ ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಅದು ಸರಿಯಾಗಿ ಅವ್ರ ಮೇಲಾಧಿಕಾರಿಗಳು ಅವ್ರಿಗೆ ಸೂಕ್ತವಾದ ನಿರ್ದೇಶನ ಕೊಡಬೇಕು. ಬಟ್ ಈಗ ನಾವು ಅಂಗನವಾಡಿ ಹೊಸದಾಗಿ ಬೇಕು ಅಂತ ಅರ್ಜಿ ಹಾಕಿದ್ದು ಯಾಕೆ? ಕಾನ್ಕೆರೆನಲ್ಲಿ ಅಂಗನವಾಡಿ ಕಟ್ಟಿರೋದು ಯಾಕಪ್ಪ? ಅಂಗನವಾಡಿ ಶಿಥಿಲವಾಗಿದೆ, ಅಂಗನವಾಡಿ ಇಲ್ಲ ಅಂತ ಕಟ್ಟಿದ್ದಾರೆ. ಬೀಗ ಹಾಕೊಂಡು ಇಟ್ಕೊಂಡ ಕೊಟ್ಟಿದ್ದಾರಾ? ಈಗ ಅಂಗನವಾಡಿ ಬೇಕು ಅಂತ ನೀವು ಅರ್ಜಿ ಹಾಕಿದ್ರಾ? ಇಲ್ಲ, ಗ್ರಾಮಸ್ಥರು ಹಾಕಿದ್ರು, ನೀವು ವಿಷಯ ರೈಸ್ ಮಾಡಿದ್ರಿ? ಇಲ್ಲ, ಹೌದು, ಇಲ್ಲ, ಎಲ್ಲರೂ ಒತ್ತಾಯ, ಮೂಲಭೂತ ಸೌಕರ್ಯಗಳು, ಮಕ್ಕಳ ಹಕ್ಕುಗಳಾಗ್ತಾವಲ್ಲ, ಒಳ್ಳೇದ. ಅದು ಅಂಗನವಾಡಿ ಕಟ್ಟಿರೋದು ಒಳ್ಳೇದೇನೆ, ಬೇಗ ಉದ್ಘಾಟನೆ ಮಾಡಬೇಕು. ಈಗ ಅದೇ ನಾವೇನ್ ಕೇಳಿದ್ವಿ ಅಂದ್ರೆ, ಈ ಕಟ್ಟಡ ಶಿಥಿಲಗೊಂಡಿದೆ, ಆದ್ರೆ ಅಂಗನವಾಡಿ ಕಟ್ಟಡ ಹೊಸ ಗೌರ್ಮೆಂಟ್ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ರೆ ಕಟ್ಟಡ ಕಟ್ಟಿದ್ದಾರೆ, ಅದಕ್ಕೆ ಯಾಕೆ ಶಿಫ್ಟ್ ಆಗಿಲ್ಲ ಅಂತ ಅಷ್ಟೇ ನಾವು ಕೇಳಿದ್ದು. ಅದಕ್ಕೆ ನೀವು ವಿಡಿಯೋ ಮಾಡಬೇಡಿ ಅಂತ ಅವರು ಟೀಚರ್ ಆದವ್ರು ಹೇಳಿದ್ರು. ಅದು ತಪ್ಪು. ಅದು ಒಂಥರ ಅವ್ರಿಗೇನಾದ್ರೂ ಕಾನೂನಿನ ಅರಿವು ಬೇಕು ಅನ್ನೋದಿದ್ರೆ ಅವ್ರ ಮೇಲಾಧಿಕಾರಿಗಳಿಂದ ಅವ್ರು ತಿಳ್ಕೋಬೇಕಾಗುತ್ತೆ. CDP ಯಾರಿದ್ದಾರೆ ಅವ್ರು ನೀವು ನೇರವಾಗಿ ಅವರಿಗೆ ಒಂದು ಸ್ವಲ್ಪ ನಿದರ್ಶನವನ್ನು ಕೊಡಿ. ಇದು ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಾರ್ದು ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ಅವರು ಕಾನೂನು ಅರಿವನ್ನ ತಿಳ್ಕೊಂಡು ಮಾತಾಡ್ಬೇಕಾಗುತ್ತೆ. ನೀವೇನು ಹೇಳ್ತಾ ಇದ್ರೆ, ಇವಾಗ ಕಟ್ಟಡ ರೆಡಿ ಆಗಿದೆ, ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಖಂಡಿತ. ಇವಾಗ ಹೊಸ ಕಟ್ಟಡ ಕಟ್ಟಿರೋ ಉದ್ದೇಶ ಏನು? ಅದು ತುರ್ತು ಪರಿಸ್ಥಿತಿ ಇರುತ್ತೆ. ಮಕ್ಕಳನ್ನ ಇವಾಗ ಹಳೆ ಬಿಲ್ಡಿಂಗ್ ಅಲ್ಲಿ ಇಟ್ಕೊಂಡು ಓದ್ಸಕ್ಕಾಗುತ್ತಾ? ಅಲ್ಲೇನಾದ್ರು ಅಚಾತುರ್ಯ ಆದ್ರೆ, ಅನಾಚಾತುರ್ಯ ಏನಾದ್ರು ಒಂದು ಇವಾಗ ಅವಘಡಗಳಾದ್ರೆ ಯಾರು ಹೊಣೆ ಅದಕ್ಕೆಲ್ಲ? ಕರೆಕ್ಟ್.
ಅಲ್ವೇನ್ರಿ? ಇವಾಗ ಹಂಗಾಗಿ ಆ ಹೊಸ ಕಟ್ಟಡ ಏನು ಇವಾಗ ರೆಡಿ ಇದೆ ಅತಿ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡಿ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಒಳ್ಳೆ ಅಲ್ಲಿ ಏನಿದೆ ಆ ಕಲಿಕೆಗೆ ಸಂಬಂಧಪಟ್ಟಂಗಾಗ್ಲಿ ಮಕ್ಕಳ ಶಿಕ್ಷಣ ಆಗ್ಲಿ ಅದನ್ನ ಕೊಡ್ತಾ ಹೋಗ್ಬೇಕು. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಹೊಸ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯವಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಪಾಳು ಬಿದ್ದಿರುವ ಮನೆಯಲ್ಲಿಯೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅವಘಡ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.